ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀವಿ. ನಾನು ಸಂಜಯ್ ಬಾರುಯ್. ನಾನು ಬೇಸಿಕಲಿ ಸೈನಿಕ ಸ್ಕೂಲ್ ನಗರೋಟ ಜಮ್ಮು ಕಾಶ್ಮೀರ ಕೆಲಸ ಮಾಡಿದ್ದೀವಿ. ಸೈನಿಕ ಸ್ಕೂಲ್ ಕೊಡಗುಲಿ ಕೂಡ ನಮ್ಮ ಆ್ಯಕ್ಚುಲಿ ನೋಡಿದ್ದೀವಿ. ಸುಮಾರು ಪೇರೆಂಟ್ಸ್ಗಳು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಏನು ಮಾಡೋದು, ನಮ್ಮ ಹುಡುಗ 9th ಕ್ಲಾಸಿಂದ 10th ಕ್ಲಾಸ್ ಅವರು ಬೇರೆ ಸ್ಕೂಲ್ ಹೋಗ್ಬೇಕಂತೆ, ಸೈನಿಕ ಸ್ಕೂಲ್ ಬೇಡ ಅಂತೆ, ಸುಮಾರು ಕ್ವಶನ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀವಿ. ಬೇಸಿಕಲಿ ಏನಂದರೆ ನೋಡಿ, 6th ಕ್ಲಾಸ್ ಹುಡುಗರು ಯಾವಾಗ ಬರ್ತಾರೆ ಆ ಟೈಮಲ್ಲಿ ಡ್ರೀಮ್ ಇರುತ್ತೆ ಅವ್ರದ್ದು. ಏನಂದರೆ ನಮ್ಮ NDAಗೆ ಆಫೀಸರ್ ಆಗಬೇಕು. ಸೇಮ್ ನಿಮಗೂ ಕೂಡ ಆ ಟೈಮಲ್ಲಿ ಡ್ರೀಮ್ ಇರುತ್ತೆ, ಇಲ್ಲ ನಮ್ಮ ಮಗುಗೆ ಸೈನಿಕ ಸ್ಕೂಲ್ ಕಲಿಸ್ಬಿಟ್ಟು ಅವರು NDA ಆಗುತ್ತೆ, NDA ಅಡ್ಮಿಷನ್ ಆಗುತ್ತೆ, ಆಮೇಲೆ ಆಫೀಸರ್ ಬರುತ್ತೆ. ಬಟ್ ಈಗ ಯಾವ ಥರ ಚೇಂಜಸ್ ಆದರೆ ಅವ್ರಿಗೆ ಈಗ ಮಾಡ್ತಾ ಇರಲಿಲ್ಲ ಬೇಸಿಕಲಿ ಅಲ್ವಾ. ಇಲ್ಲಾಂದರೆ ಅವರು ಕೂಡ ನೋಡಿ, ಈ ಸೈನಿಕ ಸ್ಕೂಲಿಂದ ದೊಡ್ಡದು ಆಫೀಸರ್ ಆಗಿದೆ. ಸೈನಿಕ ಸ್ಕೂಲ್ ದೊಡ್ಡದು ಆಫೀಸರ್ಗಳು ನೋಡಿ, ಜನರಲ್ ದೀಪಕ್ ಕಪೂರ್, ಜನರಲ್ ದಲ್ಬೀರ್ ಸಿಂಗ್ ಸುಹಾಗ್, ಆಮೇಲೆ ಏರ್ ಚೀಫ್ ಅವರು ಕೂಡ ಸೈನಿಕ ಸ್ಕೂಲ್ ಪೂರ್ವಲಿಂದ ದೊಡ್ಡ ಆಫೀಸರ್ ಈ ಸೈನಿಕ ಸ್ಕೂಲಿಂದ ಹೋಗಿದ್ದಾರೆ ಅಲ್ವಾ. ಅದಕ್ಕೆ ನಿಮ್ಮ ಮಗ ಕೂಡ ಅವರು ಕೂಡ ಸೈನಿಕ ಸ್ಕೂಲ್ ಆಫೀಸರ್ ಆಗುತ್ತೆ. ಬಟ್ ಏನಂದರೆ ಕಂಟಿನ್ಯೂಸ್ಲಿ ಸೀರಿಯಸ್ಲಿ ಸ್ಟಡಿ ಮಾಡಬೇಕು. ಕ್ಲಾಸ್ 6 ಕ್ಲಾಸಿಂದ ಅವರು ಸೀರಿಯಸ್ಲಿ ಸ್ಟಡಿ ಮಾಡಬೇಕು. 7th ಕ್ಲಾಸ್, 8th ಕ್ಲಾಸ್, 9th ಕ್ಲಾಸ್, 10th ಕ್ಲಾಸ್, 11th 12th ಕ್ಲಾಸ್ ಆದಮೇಲೆ NDA ಎಕ್ಸಾಮ್ ಬರೀಬೇಕು. ಬಟ್ ಈಗ ಏನಂದರೆ 10th ಕ್ಲಾಸಿಂದ ಹುಡುಗರು ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದಾರೆ. ಬೇರೆ ಹುಡುಗರು ಅವರು ಏನು ಮಾಡ್ತಾರೆ ಅಂದರೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇರೆ ಹುಡುಗರು ಅಂದರೆ ಅವರು ಸ್ವಲ್ಪ ಮೆಡಿಕಲ್ ಅನ್ಫಿಟ್ ಇರಬೇಕು ಮೋಸ್ಟ್ ಪ್ರಾಬ್ಲಮ್, ಇಲ್ಲಾಂದರೆ ಅವ್ರಿಗೆ ಇಷ್ಟ ಇಲ್ಲ. ಬೇಸಿಲಿ ಈಗ ಪ್ರಾಬ್ಲಮ್ ಏನೇನೆಂದರೆ ಹುಡುಗರು ತುಂಬ ಸೊಫಿಸ್ಟಿಕೇಟೆಡ್ ಆಗಿದೆ. ಆ ಥರ ಅಷ್ಟು ಹಾರ್ಡ್ ವರ್ಕ್ ಮಾಡಿದವ್ರು ಕಷ್ಟ ಆಗ್ತಿದ್ದಾರೆ. ಬಟ್ ನಿಮ್ಮದು ಡ್ರೀಮ್ ಇದ್ದಿತ್ತು 6th ಕ್ಲಾಸಲ್ಲಿ, ಹುಡುಗರು ಕೂಡ ಡ್ರೀಮ್ ಇದ್ದಿತ್ತು, ಇಲ್ಲ ನಮ್ಮ ಮಗುಗೆ ಸೈನಿಕ ಸ್ಕೂಲ್ ಅಡ್ಮಿಷನ್ ಆದಮೇಲೆ ನಾವು ಡಿಫೆನ್ಸ್ ಆಫೀಸರ್ ಆಗುತ್ತೆ. ಬಟ್ ಸೇಮ್ ಪ್ರಕಾರ ಈಗಲೂ ಕೂಡ ಅದು ಸ್ಟ್ರಿಕ್ಟ್ ಇರಬೇಕು. ಇಲ್ಲ, ನೀವು ಸೈನಿಕ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದ್ದರೆ ನಿಮಗೆ ಆಫೀಸರ್ ಆಗಲೇಬೇಕು. ಅದಕ್ಕೆ ನಾವು ಏನು ಗೊತ್ತಾ, ಅವ್ರಿಗೆ ನೋಡಿ ಏನಿಲ್ಲ, ಇದು NDA ಎಕ್ಸಾಮ್ ಟಫ್ ಇರುತ್ತೆ, ಬಟ್ ಅಷ್ಟು ಟಫ್ ಇಲ್ಲ. ಎಲ್ಲಿ ನೋಡಿ ಸೈನಿಕ ಸ್ಕೂಲ್ ಸುಮಾರು ಹುಡುಗರು ಆಫೀಸರ್ ಆಗಿದೆ, ಇನ್ನು ಅವರು NDAಯಲ್ಲಿ ಇದ್ದಾರೆ, ಈ ಸೈನಿಕ ಸ್ಕೂಲಿಂದ ಹೋಗಿದ್ದಾರೆ. ಅದಕ್ಕೆ ನಿಮ್ಮ ಹುಡುಗರು ಹೇಳಬೇಕು ಅಂದರೆ ಕಂಟಿನ್ಯೂಸ್ ಸೀರಿಯಸ್ಲಿ ಸ್ಟಡಿ ಮಾಡಬೇಕು. ನಿಮ್ಮದು ಕೆಲಸ ಏನು, ಇಲ್ಲಿ ಸ್ಕೂಲಲ್ಲಿ ಬಂದಿದ್ದೀರಾ, ಸೀರಿಯಸ್ ಸ್ಟಡಿ ಮಾಡಬೇಕು. ಊಟ ಟೈಮಲ್ಲಿ ಊಟ ಮಾಡಬೇಕು, ಗೇಮ್ಸ್ ಆಟ ಮಾಡಬೇಕು. ಫ್ರೀ ಟೈಮಲ್ಲಿ ಸುಮ್ಮನೆ ಇಲ್ಲೇ ಅಲ್ಲಿ ಓಡಾಡಬಾರ್ದು, ಬೇರೆ ಮಾತಾಡಬಾರ್ದು. ಏನಂದರೆ ಆ ಟೈಮಲ್ಲಿ ಫ್ರೀ ಟೈಮಲ್ಲಿ ಕೂಡ ನಿಮ್ಮ ಸ್ಟಡಿ ಮಾಡಬೇಕು. ಯಾವುದಾದ್ರು ನಿಮ್ಮ ಓನ್ ಒಂದು ಟೈಮ್ ಶೆಡ್ಯೂಲ್ ಮಾಡಬೇಕು. ನಾವು ಫ್ರೀ ದಿನ, ಸಪೋಸ್ ರಜಾ ದಿನ ಕೂಡ ಏನು ಸ್ಟಡಿ ಮಾಡಬೇಕು, ಬೇರೆ ಏನು ಸ್ಟಡಿ ಮಾಡಬೇಕು, ಆ ಥರ ಕಂಪ್ಲೀಟ್ಲಿ ಒಂದು ಟೈಮ್ ಶೆಡ್ಯೂಲ್ ಮಾಡಿ ಸ್ಟಡಿ ಮಾಡಬೇಕು. ಆದರೆ ಡೆಫಿನೆಟ್ಲಿ ಅವ್ರು ಆಫೀಸರ್ ಬರುತ್ತೆ 100% ಅವ್ರು NDA ಕ್ಲಿಯರ್ ಆಗುತ್ತೆ, ಆಮೇಲೆ SSB ಕೂಡ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ನೋಡಿ, ಸೈನಿಕ ಸ್ಕೂಲಲ್ಲಿ ನಾವು ಟೀಚ್ ಮಾಡ್ತಾ ಇದ್ದೀವಿ, ಯಾವ ಥರ ಪ್ರಕಾರ ನಿಮ್ಮ ಬಿಹೇವ್ ಮಾಡೋದು, ಯಾವ ಥರ ಪ್ರಕಾರ ಮಾತಾಡೋದು, ಯಾವ ಥರ ಪ್ರಕಾರ ನಿಂತ್ಕೊಬೇಕು, ಆಮೇಲೆ ಇನ್ ದ ಸೇಮ್ ಟೈಮಲ್ಲಿ ಸ್ಟಡಿ ಮಾಡಬೇಕು. ಅದು ಕಂಟಿನ್ಯೂಸ್ಲಿ ನಾವು ಅದು ಟೀಚ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮಗೆಲ್ಲರಿಗೂ ಹೇಳ್ತಾಯಿದ್ದೀವಿ, ಪ್ಲೀಸ್ ನೀವು ಡಿಮೋಟಿವೇಟ್ ಮಾಡಬೇಡಿ, ಅವ್ರಿಗೆ ಮೋಟಿವೇಟ್ ಮಾಡಿ. ಯಾರೋ ಡಿಮೋಟಿವೇಟ್ ಮಾಡಿದ್ರೆ ಅವ್ರಿಗೆ ಅವರಿಂದ ಸ್ವಲ್ಪ ದೂರ ಆಗಬೇಕು. ಕೆಲವು ಹುಡುಗರು ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಡಿಮೋಟಿವೇಟ್ ಮಾಡ್ತಾರೆ. ಅವರಿಂದ ಸ್ವಲ್ಪ ಹೇಳಬೇಕು ಹುಡುಗರಿಗೆ. ಅದು ಯಾವಾಗ ಫೋನ್ ಮಾಡ್ತೀರಾ ಪ್ಲೀಸ್ ಮಾತಾಡಿ, ಇವತ್ತು ಇಷ್ಟು ಸ್ಟಡಿ ಮಾಡಿದ್ದೀರಾ, ಯಾವ ಸಬ್ಜೆಕ್ಟ್ ಹಿಡಿದಿದ್ದೀರಾ, ಎಕ್ಸಾಮ್ ಟೈಮಲ್ಲಿ ಇಷ್ಟು ಮಾರ್ಕ್ಸ್ ಸಿಕ್ಕಿದೆ. ಆಮೇಲೆ PTM ಅದು ತುಂಬ ಇಂಪಾರ್ಟೆಂಟ್. PTM ಟೈಮಲ್ಲಿ ಕೂಡ ನೀವು ಪ್ಲೀಸ್ ದಯವಿಟ್ಟು ಸ್ಕೂಲಲ್ಲೇ ಬರಬೇಕು. ಆ ಟೈಮಲ್ಲಿ ಗೊತ್ತಾ ಹುಡುಗರು ಏನೇನು ಸ್ಟಡಿ ಮಾಡಿದ್ದಾರೆ ಅದು PTM ಟೈಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಟೀಚರ್ ಜೊತೆ ಮಾತಾಡಿ, ಯಾವ ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಸಿಕ್ಕಿದೆ. ಆ ಟೈಮ್ ಹುಡುಗರಿಗೆ ಸ್ವಲ್ಪ ಭಯ ಇರುತ್ತೆ, ಇಲ್ಲ ನಮ್ಮ ಡ್ಯಾಡಿ ಮಮ್ಮಿ ಬರ್ತಾರೆ, ಅದಕ್ಕೆ ಅವರು ಸ್ಟಡಿ ಮಾಡ್ತಾರೆ. ಆಮೇಲೆ ಏನಂದರೆ ಕಂಟಿನ್ಯೂಸ್ಲಿ ಡೈಲಿ ರಾತ್ರಿ ಮಲಗೋಕೆ ಮುಂಚೆ 2 ನಿಮಿಷ ಕಣ್ಣು ಕ್ಲೋಸ್ ಮಾಡಿಬಿಟ್ಟು ಥಿಂಕ್ ಮಾಡಬೇಕು. ಹೇಳಿ ಹೋಲ್ ಡೇ ನೀವು ಇಷ್ಟು ಸ್ಟಡಿ ಮಾಡಿದ್ದೀರಾ, ನೀವು ಸೈನಿಕ ಸ್ಕೂಲ್ ಬಂದಿದ್ದೀರಾ, ಯಾವ ಸ್ಕೂಲ್ ಕಂಪ್ಲೀಟ್ ಸ್ಟಡಿ ಮಾಡಿದ್ದೀರಾ, ಯಾವ ಲೆವೆಲ್ ಮಾಡಿದ್ದೀರಾ, ಆ ಥರ ಕಂಪ್ಲೀಟ್ಲಿ ಅವ್ರಿಗೆ ಹೇಳಿ ಸ್ಟಡಿ ಮಾಡೋಕ್ಕೆ, ಸೀರಿಯಸ್ಲಿ ಸ್ಟಡಿ ಮಾಡೋಕ್ಕೆ. ಡೆಫಿನೆಟ್ಲಿ ಅವರು ಒಂದು ದಿನ ಆಫೀಸರ್ ಆಗಬೇಕು 100%. ಏನು ಡಿಟರ್ಮೈಂಡ್ ಇರಬೇಕು. ನೋಡಿ ನಾವೇನಾಗುತ್ತೆ, ನಾವು ರೈಲ್ವೆ ಟ್ರ್ಯಾಕ್ ಥರ ಕಂಪ್ಲೀಟ್ಲಿ ಗೈಡ್ ಮಾಡ್ತಿದ್ದೆ, ಬಟ್ ಅವರು ಇಂಜಿನ್ ಥರ, ಅವ್ರ ಮೇಲೆ ಎಲ್ಲ ಸ್ಟೇರಿಂಗ್ ಇದೆ, ಅವರು ಸ್ಪೀಡಾಗಿ ಹೋಗಬೇಕು. ಅದಕ್ಕೆ ನಿಮ್ಮೆಲ್ಲರೂ ತುಂಬ ನಿವೇದಿ, ಪ್ಲೀಸ್ ದಯವಿಟ್ಟು ವಿಡ್ರಾ ಮಾಡಿಬಿಡಿ, ಕಂಟಿನ್ಯೂ ಮಾಡೋಕ್ಕೆ ಹೇಳಿ, ಅಟ್ಲೀಸ್ಟ್ ಮೋಟಿವೇಟ್ ಮಾಡಿ ಹುಡುಗರಿಗೆ. ಯಾಕೆಂದರೆ ಚಿಕ್ಕ ಹುಡುಗರು ಅಷ್ಟು ಗೊತ್ತಿಲ್ಲ, ಬಟ್ ನೀವು ಪೇರೆಂಟ್ಸ್ ಅವ್ರಿಗೆ ಹೇಳಿ ಸ್ವಲ್ಪ ಮೋಟಿವೇಟ್ ಮಾಡಿ. ಡೆಫಿನೆಟ್ಲಿ ಅವರು ಒಂದಿನ ಆಫೀಸರ್ ಆಗುತ್ತೆ, NDAಯಲ್ಲಿ ಚಾನ್ಸ್ ಸಿಗುತ್ತೆ. ಡೆಫಿನೆಟ್ಲಿ INA ಅಥವಾ NDAಯಲ್ಲಿ ಚಾನ್ಸ್ ಸಿಗುತ್ತೆ, ಫ್ಯೂಚರಲ್ಲಿ ಆಫೀಸರ್ ಆಗುತ್ತೆ. ಅದಕ್ಕೆ ನಮ್ಮ ವಿನತಿ, ಈ ಥರ ಮೆಸೇಜ್ಗಳು ಎಲ್ಲರಿಗೆ ಹೇಳಿ, ನಿಮ್ಮ ಸ್ನೇಹಿತರು ಅವ್ರಿಗೆ ಕೂಡ ಹೇಳಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮಸ್ಕಾರ, ಜೈ ಹಿಂದ್.